ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕದ ಮಲೆನಾಡು ಪ್ರದೇಶದ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕದ ಭೂ ಇತಿಹಾಸ ಹಲವಾರು ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಪುರಾತನ ಗೊಂಡ್ವಾನ ಭೂರಾಶಿಯ ಒಂದು ಭಾಗವಾಗಿದೆ. ಕರ್ನಾಟಕದ ಅತಿ ವಿಶಿಷ್ಟವಾದ ಭೂ ಸ್ವರೂಪ ವಲಯವೆಂದರೆ ಅದು ಪಶ್ಚಿಮ ಘಟ್ಟಗಳು. ಈ ವಲಯವನ್ನು ಮಲೆನಾಡು ಎಂದು ಕರೆಯುವುದು ರೂಢಿಯಲ್ಲಿದೆ ಮತ್ತು ಮಲೆನಾಡು ಎಂದರೆ ಬೆಟ್ಟಗುಡ್ಡ ಪ್ರದೇಶ ಎಂದರ್ಥ. ಪಶ್ಚಿಮದಲ್ಲಿ ಕರಾವಳಿ ಮೈದಾನ ಹಾಗೂ ಪೂರ್ವದಲ್ಲಿರುವ ಮೈದಾನ ಪ್ರದೇಶದ ನಡುವಿನ ಬೆಟ್ಟಗುಡ್ಡಗಳಿಂದ ಕೂಡಿರುವ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಎತ್ತರವಾದ ಭೂಭಾಗವಾಗಿದೆ ಮಲೆನಾಡು ಪ್ರದೇಶ. ಪಶ್ಚಿಮ ಘಟ್ಟಗಳ ಕೇಂದ್ರ ಭಾಗವು ಕರ್ನಾಟಕದಲ್ಲಿದೆ, ಉತ್ತರ ಭಾಗವು ಮಹಾರಾಷ್ಟ್ರದಲ್ಲಿದೆ ಮತ್ತು ದಕ್ಷಿಣ ಭಾಗವು ಕೇರಳ ಮತ್ತು ತಮಿಳುನಾಡಿನ ನಡುವೆ ವಿಸ್ತರಿಸಿದೆ. ಈ ಎರಡು ರಾಜ್ಯಗಳ ನಡುವೆ ವಿಸ್ತರಣೆಯಾಗಿದೆ. ದಕ್ಷಿಣ ಭಾಗ 650 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ, 50ರಿಂದ 75 ಕಿಲೋಮೀಟರ್ ಮಾತ್ರ ಅಗಲವಾಗಿದೆ. ಪಶ್ಚಿಮದಲ್ಲಿ ಇವು ಕಡಿದಾದ ಇಳಿಜಾರಿನಿಂದ ಕೂಡಿವೆ. ಮಲೆನಾಡು ಪ್ರದೇಶಗಳು ಪಶ್ಚಿಮ ಘಟ್ಟಗಳು ಪರ್ವತಗಳಾಗಿರದೆ ಕೇವಲ ಕಡಿದಾದ ಇಳಿಜಾರಿನಿಂದ ಕೂಡಿದ ಉನ್ನತ ಭೂವಲಯಗಳಾಗಿವೆ. ಇವು ಎಸ್ಕಾರ್ಪ್ಮೆಂಟ್ ಭೂ ಸ್ವರೂಪಕ್ಕೆ ಉತ್ತಮ ಉದಾಹರಣೆಯಾಗಿವೆ. ಇವು ಎತ್ತರವಾದ ಭೂ ಸವೆತಕ್ಕೀಡಾದ ಏರು ಮತ್ತು ತಗ್ಗಿನ ಭೂಭಾಗವೇ ಹೊರತು ಪರ್ವತವಲ್ಲ. ಇದರಿಂದಾಗಿ ಕಡಿದಾದ ಇಳಿಜಾರಿನ ಪ್ರದೇಶವನ್ನು ಘಟ್ಟ ಎಂದು ಕರೆಯಲಾಗಿದೆ. ಇದರ ಉಗಮವನ್ನು ಕುರಿತು ಹಲವಾರು ಅಭಿಪ್ರಾಯಗಳಿವೆ. ಸಮುದ್ರದ ಅಲೆಗಳ ಕೊರೆತದಿಂದ ಪಶ್ಚಿಮ ಕರಾವಳಿಯ ಅಂಚಿನಲ್ಲಿ ಕಡಿದಾದ ಇಳಿಜಾರುಗಳು ಉಂಟಾಗಿವೆ. ಅಲೆಗಳ ನಿರಂತರ ಸವೆತ ಕಾರ್ಯದಿಂದ ಅಲೆಛೇದಿತ ಪೀಠಭೂಮಿಯಾಗಿ ಕರಾವಳಿ ಮೈದಾನ ರೂಪಿತವಾಗಿದೆ. ಕ್ರಮೇಣ ಪಶ್ಚಿಮ ಘಟ್ಟಗಳು ಪೂರ್ವದ ಕಡೆಗೆ ಹಿಂಜರಿತಗೊಂಡು ಕಡಿದಾದ ಇಳಿಜಾರು ನಿರ್ಮಾಣವಾಗಿದೆ. ಇದಾದ ನಂತರ ಪಶ್ಚಿಮಕ್ಕೆ ಹರಿಯುವ ನದಿ ವ್ಯೂಹಗಳು ವಿಕಾಸ ಹೊಂದಿವೆ. ನಂತರ ನದಿ ಅಳಿವೆಗಳು, ಲಗೂನ್ ಮತ್ತು ಸರೋವರಗಳು ನಿರ್ಮಿತವಾಗಿವೆ. ಪಶ್ಚಿಮದ ತೀರದಲ್ಲಿ ಅಲ್ಲಲ್ಲಿ ಸೇಂಟ್ ಮೇರಿಸ್ ದ್ವೀಪದಂತೆ ಅಗ್ನಿಶಿಲೆಗಳು ನಿರ್ಮಿತವಾಗಿವೆ. ಇವು ಪಶ್ಚಿಮದ ಕರಾವಳಿ ಮಡಗಾಸ್ಕರ್ನಿಂದ ಬೇರ್ಪಡೆಯಾಗುವ ಅವಧಿಯಲ್ಲಿ ನಿರ್ಮಿತವಾಗಿವೆ. ಈ ವಲಯದಲ್ಲಿ ಬೀಳುವ ಅಧಿಕ ಮಳೆಯಿಂದ ಸವೆತ ಕಾರ್ಯ ತೀವ್ರವಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಎತ್ತರವಾಗಿರುವ ಹಲವಾರು ಶಿಖರಗಳಿವೆ. ಭೂಭಾಗವು ಹರಿಯುವ ನದಿ ತೊರೆಗಳಿಂದ ಆಳವಾಗಿ ಕೊರೆಯಲ್ಪಟ್ಟು ಶಿಖರಗಳು ನಿರ್ಮಾಣವಾಗಿವೆ. ಅಂದರೆ ಸವೆತಕ್ಕೀಡಾಗದೆ ಉಳಿದಿರುವ ಉನ್ನತ ಭಾಗ ಶಿಖರಗಳಂತೆ ಕಂಡುಬರುವುದು. ಬಾಬಾ ಬುಡನ್ಗಿರಿ ಬೆಟ್ಟ, ಮುಳ್ಳಯ್ಯನಗಿರಿ ಅಥವಾ ಚಂದ್ರದ್ರೋಣ ಪರ್ವತ ಹೀಗೆ ಎತ್ತರವಾದಂಥ ರಾಜ್ಯದ ಅತ್ಯುನ್ನತ ಶಿಖರಗಳಾಗಿವೆ. ಕುದುರೆಮುಖ, ಕಲ್ಲತ್ತಗಿರಿ, ದೇವಿರಮ್ಮನಗುಡ್ಡ ಹೀಗೆ ಹಲವಾರು ಶಿಖರಗಳಾಗಿವೆ. ಪಶ್ಚಿಮ ಘಟ್ಟಗಳು ಅತ್ಯಂತ ಸುಂದರವಾದ ಪ್ರಾಕೃತಿಕ ದೃಶ್ಯಾವಳಿಗಳಿಗೆ ಮತ್ತು ನಯನ ಮನೋಹರವಾದ ಹಲವಾರು ಜಲಪಾತಗಳಿಗೂ ಸಹ ಪ್ರಸಿದ್ಧಿಯಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಅತಿ ಮುಖ್ಯ ಜಲಪಾತ ಅಂದರೆ ಶರಾವತಿ ನದಿಯ ಜೋಗ ಜಲಪಾತ, ಗಂಗವಳ್ಳಿ ನದಿಯ ಮಾಗೋಡು ಜಲಪಾತ, ಉತ್ತರ ಕನ್ನಡ ಜಿಲ್ಲೆಯ ದೂಧಸಾಗರ್ ಜಲಪಾತ, ಖಾನಾಪುರ ತಾಲೂಕಿನ ಮಹದಾಯಿ ನದಿಯ ಕಳಸಾ ಜಲಪಾತ, ಅಘನಾಶಿಯ ಉಂಚಳ್ಳಿ ಜಲಪಾತ, ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿಯ ಗೋಕಾಕ್ ಫಾಲ್ಸ್, ಯಲ್ಲಾಪುರ ತಾಲೂಕಿನ ಸಾತೋಡಿ ಫಾಲ್ಸ್, ಕೊಡಗು ಜಿಲ್ಲೆಯ ಲಕ್ಷ್ಮಣ ತೀರ್ಥ ನದಿಯು ಇರ್ಪು ಜಲಪಾತ, ಅಬ್ಬಿ ಜಲಪಾತ ಮೊದಲಾದ ಅತ್ಯಂತ ಸುಂದರವಾದವು. ಮಳೆಗಾಲದ ಅವಧಿಯಲ್ಲಿ ಸಾವಿರಾರು ಜಲಪಾತಗಳು ಈ ಪ್ರದೇಶದಲ್ಲಿ ಜೀವ ತಳೆಯುತ್ತವೆ. ಈ ಜಲಪಾತ ಸ್ಥಳಗಳು ಪ್ರವಾಸೋದ್ಯಮಕ್ಕೆ ಹೆಸರಾಗಿವೆ. ಪಶ್ಚಿಮ ಘಟ್ಟಗಳು ಕರ್ನಾಟಕದ ಅತ್ಯಂತ ವಿಶಿಷ್ಟವಾದ ಭೂಸ್ವರೂಪ ವಿಭಾಗವಾಗಿವೆ. ಈ ಪ್ರದೇಶವು ದೇಶದ ಅತಿ ಪ್ರಸಿದ್ಧ ಕಾಫಿ ಪ್ಲಾಂಟೇಶನ್ಗಳನ್ನು ಒಳಗೊಂಡಿದೆ. ಈ ಪ್ರದೇಶದಲ್ಲಿ ಚಹಾ ತೋಟಗಳು ಕಂಡುಬರುತ್ತವೆ. ಸಾಂಬಾರ್ ಬೆಳೆಗಳಿಗೆ ಪ್ರಸಿದ್ಧಿಯಾಗಿದೆ. ಕಿತ್ತಳೆ ಹಾಗೂ ಶುಂಠಿ ಬೇಸಾಯಕ್ಕೂ ಹೆಸರುವಾಸಿಯಾಗಿವೆ. ಪಶ್ಚಿಮ ಘಟ್ಟದಲ್ಲಿ 3 ಪ್ರಮುಖ ಘಾಟ್ಗಳು ಕಂಡುಬರುತ್ತವೆ. ಅವು ಚಾರ್ಮುಡಿ ಘಾಟ್, ಆಗುಂಬೆ ಘಾಟ್ ಮತ್ತು ಕೊಲ್ಲೂರು ಘಾಟ್ಗಳು. ಇದಾಗಿತ್ತು ಸ್ನೇಹಿತರೆ ಕರ್ನಾಟಕದ ವಿಶಿಷ್ಟ ಭೂಸ್ವರೂಪ ವಲಯದ ಪಶ್ಚಿಮ ಘಟ್ಟಗಳು ಮಲೆನಾಡು ಪ್ರದೇಶದ ಬಗ್ಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ.